ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ಇವತ್ತು ನಾವು ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಹೊರಡ್ತಾ ಇದ್ದೇವೆ. ಆಟೋವನ್ನು ಕ್ಲೀನ್ ಮಾಡಿಲ್ಲ, ಮನೇಲಿ ನೀರು ಇರಲಿಲ್ಲ, ಹಾಗಾಗಿ ಆಟೋವನ್ನು ಕ್ಲೀನ್ ಮಾಡಿರಲಿಲ್ಲ. ಕ್ಲೀನ್ ಮಾಡಿ ಸೀದಾ ಆಟೋವನ್ನು ಹತ್ತಿದೆ. ಬಾಡಿಗೆ ಫೋನ್ ಬರ್ತಾಯಿತ್ತು. ಹಾಗೆ ಸಫರ್ ಅಲ್ಲಿ ಸೀದಾ ಮನೆಯಿಂದ ಬಾಡಿಗೆ ಹೊರಟಕ್ಕೆ ನಮ್ಮ ಊರಿನ ಇದು ರಸ್ತೆ ಆಗಿದೆ, ಕಾಂಕ್ರೀಟ್ ರಸ್ತೆ ಆಗಿದೆ. ಕಾಂಕ್ರೀಟ್ ರಸ್ತೆಯಲ್ಲಿ ಹೋಗೋದ್ರಿಂದ ನಮಗೆ ಒಂದು ಸ್ವಲ್ಪ ಎಲರ್ಜಿ ಆದರೂ ಹೋಗೋದು. ಅಲ್ಲಿಂದ ಸೀದಾ ಕೊಟ್ಟಿಲ್ಲ ಹತ್ರ ಬಾಡಿಗೆ ಬರುವಾಗ ಒಂದು ಕಸದ ರಾಶಿ ರಸ್ತೆ ನಡುವಿಲ್ಲ ಹಾಕಿದ್ದಾರೆ. ಈ ಕಸದ ರಾಶಿ ನೋಡುವಾಗಂತಾಗುತ್ತೆ ವಿದ್ಯಾವಂತರಾಗ್ತಿದ್ದಂತ. ಕಸದ ರಾಶಿಯಲ್ಲಿ ಒಂದು ಆ ಪ್ಲಾಸ್ಟಿಕ್ ತೊಟ್ಟೆ ಉಂಟಲ್ಲ, ಅದು ವಿದ್ಯಾವಂತರಾಗಬೇಕು. ಅದರಿಂದ ಸೀದಾ ಬಂದು ಪಾರ್ಕಲ್ಲಿ ನಿಲ್ಲಿಸಿದೆ. ಈ ಪಾರ್ಕಿಗೆ ಬಂದು ಪಾರ್ಕಲ್ಲಿ ನಿಲ್ಲಿಸಂತ ಇದೆ. ಫ್ರೆಂಡ್ಸ್ ಅವರೆಲ್ಲ ಮಾತಾಡ್ತಾ ಇದೆ, ವಿದ್ಯಾರ್ಥಿ ಆಚೆ ಹೋಗ್ತಾ ಇಲ್ಲ ಇದೆ. ಆವಾಗಲೇ ಒಂದು ಕರೆ ಬಂತು, ಒಂದು ಬಾಡಿಗೆ ಇದೆ ಅಂತ. ಆ ಬಾಡಿಗೆ ಹೋಗಿ ಬರುವಾಗ ನಮಗೆ ರಾಂಗ್ ಸೈಡಲ್ಲಿ ಬರಬೇಕಾಗ್ತದೆ. ಹೋಗೋರಿಗೆ ಮಾಡಲಿಲ್ಲ, ಬರೋರಿಗೆ ಮಾಡ್ತೀನಿ, ರಾಂಗ್ ಸೈಡಲ್ಲಿ ಬರಬೇಕಾಗ್ತದೆ. ಯಾಕಂದರೆ ಇಲ್ಲಿ ಸರ್ವಿಸ್ ರಸ್ತೆ ಇದೆ, ಹಾಗಾಗಿ ರಾಂಗ್ ಸೈಡ್. NHA ಅವರು ನೋಡಿದರೆ ಇಲ್ಲಾದರೂ ಅವರಿಗೆ ಸರ್ವಿಸ್ ರಸ್ತೆ ಮಾಡ್ತಾರೆ. ಇಲ್ಲಿ ಬಸಿರಾಕ ಬಂದರು. ಬಸಿರಾಕ ಇಲ್ಲಿ ಮೊಳೆಗಳೆಲ್ಲ ಬಿತ್ತಿತ್ತು ರಸ್ತೆಯಲ್ಲೆಲ್ಲ, ಮೊಳೆಗಳೆಲ್ಲ ಆ ಮೊಳೆಗಳನ್ನು ಕ್ಲೀನ್ ಮಾಡ್ತಾಯಿದ್ರು. ಅವರೇ ಗೇಟ್ ಇಡುವವರು, ನಮ್ಮೂರಿನ ಬ್ಯಾರಿಕೇಡನ್ನು ಅವರೇ ಇಡುವವರು, ಒಳ್ಳೆಯ ಜನ ಅವರು. ಒಳ್ಳೆಯ ನಂತರ ಮತ್ತೊಂದು ಬಾಡಿಗೆ ಬಂತು. ಆ ಬಾಡಿಗೆ ಸೀದಾ ಲೈಟ್ ಹೌಸ್ ಕಡೆ ಹೋಗ್ತಾಯಿದ್ದೇನೆ. ಈ ರಸ್ತೆಯಲ್ಲಿ ಸಮಸ್ಯೆ ರಸ್ತೆ ಕಿರಿದಾಗಿದೆ, ಹೀಗೆ ಹೋಗೋದಾಗಿದೆ. ಅದು ನಾವು ಚಾಲಕರಲ್ಲ, ರಸ್ತೆ ಕಿರಿದಾಗಿರಲಿ ನಮಗೆಲ್ಲೋ ಒಂದೇ ಅಲ್ಲ. ಚಾಲಕರ ಜೀವನವೇ ಹಾಗೆ ಆಗಿದೆ. ಇವತ್ತಿನ ಒಂದು ಸ್ವಲ್ಪ ಬಾಡಿಗೆ ಇದೆ ಅಂತ ಕಾಣಿಸ್ತಾ ಇದೆ. ಇವತ್ತು ಕರೆಗಳು ತುಂಬ ಬರ್ತಾ ಉಂಟು. ಆನ್ಲೈನಲ್ಲಿ ಯಾವುದೇ ಕರೆಗಳು ಮೆಸೇಜ್ ಬರಲಿಲ್ಲ, ಇದ್ದರು ಆಫ್ಲೈನಲ್ಲಿ ಬಾಡಿಗೆ ಬರ್ತಾ ಉಂಟು. ಇವತ್ತು ಬುಕ್ಕಿಂಗ್ ಎಲ್ಲ ನೋಡಿದೆ. ನಂತರ ಒಂದು ಬಾಡಿಗೆ ಹೋದೆ. ಆ ಬಾಡಿಗೆಯನ್ನು ಲೋಡ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಹೋಗಿ ಬಂದದ್ದಿದೆ. ಈ ರಸ್ತೆಯ ಪರಿಸ್ಥಿತಿ ನೋಡಿ ತುಂಬ ಖೇದವಾಗಿದೆ. ಯಾರೂ ಇಲ್ಲಿ ಕಾಣದೇ ಇಲ್ಲ. ಈ ರಸ್ತೆಯ ಪರಿಸ್ಥಿತಿ ಯಾರಿಗೂ ಕಾಣ್ತಾ ಇಲ್ಲ. ಅಲ್ಲಿಂದ ಸೀದಾ ಹಳೆಂಗಿಗೆ ಮತ್ತೆ ಹಳೆಂಗಿಗೆ ಬರುವಾಗ ಹಳೆಂಗಿಗೆ ಸ್ವಲ್ಪ ಬ್ಲಾಕ್ ಕಾಣಿಸ್ತಾ ಇತ್ತು. ಇಲ್ಲಿ ಕೂಡ ಕಿರಿದಾಗಿದೆ, ರಸ್ತೆ ಕಿರಿದಾಗಿದೆ, ಗೊತ್ತಾಗುತ್ತೆ. ಹಾಗೆ ನೋಡ್ತಾ ಆ ಕಡೆ ಈ ಕಡೆ ಎಲ್ಲ ಕಡೆ 4 ಕಡೆ ಕಲಿಯೋದು ಚಾಲಕರಿಗೆ ಹಳೆಂಗಿ ಇದೆಲ್ಲ 4 ಕಡೆ ನೋಡ್ತಾ ಹಳ್ಳಿಯನ್ನು ದಾಟಲು ಪ್ರಯತ್ನ ಪಡೋಕ್ಕೆ ಶೇಪಿನಿಂದ ಬಂದರೆ ಹೀಗೆ ನಮ್ಮ ಜೀವನ ಹೋಯಿತು. ಅಲ್ಲಿಂದ ಸೀದಾ ಮತ್ತೆ ಪಾರ್ಕಿಗೆ ಬಂದು ಸ್ವಲ್ಪ ಹರಟೆ ಹೊಡಿಬೇಕಲ್ಲ, ಅದಕ್ಕಾಗಿ ಪಾರ್ಕಿಗೆ ಬರಬೇಕಂತಾಯಿತು. ಅಲ್ಲಿಂದ ಮತ್ತೆ ಹೊರಟು ಒಂದು ಬಾಡಿಗೆ ಇತ್ತು. ಆ ಬಾಡಿಗೆ ಅವನು ಹಣ ಕೊಟ್ಟರು. ಅಲ್ಲಿಂದ ಚಪ್ಪಡಿ ಹಾಕ್ಕೊಂಡು ಹೋಗ್ಲಿಕ್ಕಿತ್ತು. ಈ ಚಪ್ಪಡಿ ಕಲ್ಲನ್ನು ಅಂಗಡಿಗೆ ಹಾಕಲಿಕ್ಕಾಗಿತ್ತು. ನಮ್ಮದು ಆಪೆ ರಿಕ್ಷಾ ಆಗಿರೋದು ಲೋಡ್ ಲಗೇಜನ್ನು ಕೂಡ ಹಾಕ್ಬೋದಾಗಿತ್ತು. ಈ ರೀತಿ ಲಗೇಜ್ ಹಾಕಿದರೆ ಸ್ವಲ್ಪ ಬಾಡಿಗೆ ಹೆಚ್ಚು ಸಿಗುತ್ತೆ ನಮಗೆ. ಜನರ ಪ್ಯಾಸೆಂಜರ್ ಬಾಡಿಗೆಗಿಂತ ಇದರಲ್ಲಿ ಸ್ವಲ್ಪ ಆದಾಯ ಹೆಚ್ಚಾಗುತ್ತೆ. ಹೆಚ್ಚಿನ ಲೋಡ್ ಹಾಕೋದು ರಿಸ್ಕ್ ಆಗಿದೆ, ಆದರೆ ಹೆಚ್ಚಿನ ಲೋಡ್ ಹಾಕಲ್ಲ, ಲೆಕ್ಕದ ಲೋಡನ್ನು ಹಾಕ್ತೇವೆ. ಈಗ ಚಪ್ಪಡಿ ಲೋಡ್ ನೋಡಿ ಕಾರ್ಮಿಕರ ಕಷ್ಟವನ್ನು ನೋಡಿದರೆ ನಿಜವಾಗ್ಲೂ ನಾವು ಎಷ್ಟೋ ನೆಮ್ಮದಿಯಿಂದ ಇರುವಂತ ಕಾಣ್ತೇವೆ. ಇವರ ಕಷ್ಟವನ್ನು ನೋಡಿ. ಗಂಡಸರೆಂದರೆ ಹೇಳ್ತಾರೆ ಎಷ್ಟೊಂದು ಆರಾಮ ಜೀವನ ಅಂತ. ಗಂಡಸರ ಕಷ್ಟವನ್ನು ಬೇಕಾದರೆ ಈಗ ಹೊರಗಡೆ ಬರಬೇಕು. ಕೆಲವರು ಹೇಳೋದುಂಟು, ಗಂಡಸರಿಗೆ ಏನು ಕೆಲಸ ಇದೆ, ಹೇರೋದು ನಾವು, ಸಾಕುವುದು ನಾವು ಕೆಲಸಕ್ಕೆ ಹೋಗ್ತೇವೆ ಅಂತ. ಅವ್ರು ಕೆಲಸಕ್ಕೆ ಹೋದರೆ ಆಫೀಸಲ್ಲಿ ಕೆಲಸಕ್ಕೆ ಹೋಗ್ತೇವೆ ಹೇಳ್ತಾರೆ. ಕೂಲಿ ಕೆಲಸಕ್ಕೆ ಹೋಗುವ ಮಹಿಳೆಯರು ನಮ್ಮ ಉತ್ತರ ಕರ್ನಾಟಕ ಭಾಗದವರು ಮಾತ್ರ ಈ ಕಡೆ ಬರುವವರಾಗಿದ್ದಾರೆ. ನಮ್ಮೂರಿನವರು ಯಾರು ಕೂಲಿ ಕೆಲಸ ಮಾಡಲ್ಲ. ಈ ರೀತಿಯ ಕೆಲಸವನ್ನು ಮಾಡೋದು ನೋಡಿ, ಇದೆಷ್ಟು ಹೆವಿ ಇದೆ ಅಂತ ನೋಡಿ. ಗಂಡಸರನ್ನು ಗೌರವಿಸುವುದನ್ನು ಕಲಿಯಿರಿ ಸ್ವಲ್ಪ, ಅವರ ಪರಿಸ್ಥಿತಿಯನ್ನು ಅರ್ಥೈಸಿ. ಇವರೆಲ್ಲ ಹಿಂದಿ ಮೂಲದವರಾಗಿದ್ದಾರೆ, ಉತ್ತರ ಭಾರತ ಮೂಲದವರಾಗಿದ್ದಾರೆ. ಅಲ್ಲಿಂದ ಚಪ್ಪಡಿ ಕಲ್ಲನ್ನು ತಂದು ಮೇಸ್ತ್ರಿ ಅವರು ಕೆಲಸ ಮಾಡೋದನ್ನು ನೋಡ್ತಾ ಇದ್ದರು. ಹಾಗೆ ಮೇಸ್ತ್ರಿ ತಂಬಾಕನ್ನು ಕೇಳಿದ, ಹಾಗೆ ತಂಬಾಕನ್ನು ಕೊಟ್ಟೆ. ಅಲ್ಲಿಂದ ಚಪ್ಪಡಿ ಕಲ್ಲನ್ನು ಖಾಲಿ ಮಾಡಿದೆ. ಚಪ್ಪಡಿ ಕಲ್ಲು ಖಾಲಿ ಮಾಡಿದ ನಂತರ ಮತ್ತೊಂದು ಬಾಡಿಗೆ ಇತ್ತು, ಅವ್ರದ್ದು ಇಟ್ಟಿಗೆಲ್ಲ ಹಾಕಿದ್ದು. ಹಾಗೆ ಆ ಬಾಡಿಗೆಯನ್ನು ಹೋದೆ. ಅದನ್ನು ಅನ್ಲೋಡ್ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಯಾಕಂದರೆ ನಾನೇ ಅನ್ಲೋಡ್ ಮಾಡಬೇಕಾಗಿತ್ತು. ಅವ್ರು ಸ್ವಲ್ಪ ವಯಸ್ಸಾದ ಪರಿಚಯಸ್ಥರಾಗಿತ್ತು. ಅಲ್ಲಿಂದ ಸೀದಾ ಇದು ಸಂತಗಟ್ಟೆಗೆ ಬರುವ ಕತ್ತಿಯ ರಸ್ತೆ ಆಗಿದೆ. ಕತ್ತಿಯ ರಸ್ತೆಯಿಂದ ಸೀದಾ ಸಂತಗಟ್ಟೆಯಿಂದ ಮತ್ತೆ ಸೀದಾ ಮತ್ತೊಂದು ಬಾಡಿಗೆ ಫೋನ್ ಬಂತು. ಆ ಬಾಡಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಅದು ಇದನ್ನು ಖಾಲಿ ಮಾಡಬೇಕಲ್ಲ, 2
ಚೀಲ ಹೊಡೆದಿದ್ದಾರೆ, ಅದನ್ನು ಖಾಲಿ ಮಾಡಿದ್ದಾರೆ. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಪೈಂಟ್ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ಅವರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ತಿರುಗಿಸಿದೆ, ಅಲ್ಲಿ ತಿರುಗಿಸಿಟ್ಟು ಲೋಡ್ ಮಾಡಲಿಕ್ಕೆ ಹೇಳಿದೆ. ಹಾಗೆ ಹೋಗಿ ಅಲ್ಲಿಂದ ಕಾರ್ಮಿಕರು ಸಾಮಾನೆಲ್ಲ ತಂದು ಅವರ ಸಾಮಾನು ಲಗೇಜನ್ನೆಲ್ಲ ಹಾಕಿದೆ. ಅವರ ಸ್ವಲ್ಪ ಮಾತಾಡಲಿಕ್ಕೆ ನಿಂತೆ. ಹಾಗೆ ಮಾತಾಡ್ಸ ಅವರಲ್ಲಿ ಹೇಳಿದೆ ಕಷ್ಟ ಸುಖವನ್ನೆಲ್ಲ ಹೇಗಿದೆ. ಅವ್ರು ಹೇಳ್ತಾರೆ ಬಿಸಿಲಿನ ಬೇಗ ತುಂಬ ಜಾಸ್ತಿ ಇದೆ, ಎಷ್ಟು ನೀರು ಕುಡಿದು ಸಾಕಾಗೋದಿಲ್ಲ, ತುಂಬ ಕಷ್ಟ ಆಗ್ತಿದೆ ಮಾರೆ ಅಂತ. ಯಾರಾದರೂ ಕೂಲಿ ಕಾರ್ಮಿಕರು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದವರಿಗೆ ನೀರನ್ನು ತಂಪು ಪಾನೀಯವನ್ನು ನೀಡಿ ಮತ್ತೆ ಸೀದಾ ಮತ್ತೆ ಹಳೆಂಗಡಿ ಬರಬೇಕಾಯಿತು. ಬರುವಾಗ ನಾವು ಮತ್ತೆ ಅದೇ ಪರಿಸ್ಥಿತಿ, ರಾಂಗ್ ಸೈಡಲ್ಲೇ ಬರೋ ಪರಿಸ್ಥಿತಿ. ಇದನ್ನು ಸರಿಸಷ್ಟೇ ಇಲ್ಲ. ಬಡಪನ 3 ಕಿಲೋಮೀಟ್ರ್ ಹೋಗಬೇಕು. ಆಟೋದಲ್ಲಿ 3 ಕಿಲೋಮೀಟ್ರ್ ದೂರ ಹೋಗಿ ಯೂಟರ್ನ್ ಹೋಗಿದ್ದೆ ಅಂದರೆ ಎಷ್ಟೊಂದು ಲಾಸ್ ಅಲ್ಲ. ಹಾಗಾಗಿ ರಾಂಗ್ ಸೈಡಲ್ಲೇ ಬರಬೇಕಾಗಿತ್ತು. ರಾಂಗ್ ಸೈಡಲ್ಲಿ ಬರೋದು ರಿಸ್ಕ್, ಎರಡದು ಇಲ್ಲೀಗಲ್. ಆದರೆ ಏನು ಮಾಡೋದು, ನಮ್ಮ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಯಾರೂ ಹೇಳಿದ್ದಿಲ್ಲ ಈ ಪರಿಸ್ಥಿತಿಯನ್ನು, ಯಾರಿಗೂ ಹೇಳಿದ್ದಿಲ್ಲ. ಅಲ್ಲಿಂದ ಸೀದಾ ಬಾಡಿಗೆ ಮತ್ತೊಂದು ಕರೆ ಬಂತು. ಹಾಗಾಗಿ ಆ ಕರೆಗೆ ಸ್ಪಂದಿಸಬೇಕಂತ ಹೋಗ್ತಾ ಇದ್ದೇನೆ. ಈ ರಾಂಗ್ ಸೈಡ್ ಹೋಗೋದಂದರೆ ತುಂಬ ಕಷ್ಟಕರ, ಅದು ಹೋಗಲೇಬೇಕು ಜೀವನ. ಇಲ್ಲಿಂದ ಸೀದಾ ಹೈವೇ ಇದೆ, ನ್ಯಾಷನಲ್ ಹೈವೇ 66 ಅಲ್ಲಿ ಇದೆ. ಇಲ್ಲಿ ಸೀದಾ ಬರ್ತಾ ಇದ್ದೇನೆ. ಇಲ್ಲಿ ಬರುವಾಗ NH ಅವರ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಅಂದರೆ ಡಿವೈಡರ್ನಲ್ಲಿರೋ ಹುಲ್ಲನ್ನೆಲ್ಲ ತೆಗಿತಾ ಇದ್ದಾರೆ. ಇವತ್ತು ರಸ್ತೆ ಬ್ಲಾಕ್ ಆಗೋ ಸಂಭವ ಇದೆ. ಏನಂದರೆ ಸಿಂಗಲ್ ಲೇನ್ ಮಾತ್ರ ಓಪನ್ ಇರುತ್ತೆ, ಡಬಲ್ ಲೇನ್ ಇರಲ್ಲ. ಹಾಗಾಗಿ ತುಂಬ ಬ್ಲಾಕ್ ಆಗೋ ಸಂಭವ ಕಾಣಿಸ್ತಾ ಇದೆ. ಹಾಗಾಗಿ ಹಳೆಂಗಡಿಗೆ ಬಂದು ನೋಡಿ ಇದಾಗಿದೆ NH ಅವರ ವಾಹನ. ಇವರು ಹುಲ್ಲನ್ನೆಲ್ಲ ತೆಗೆದು ಸ್ವಚ್ಛವಾಗಿ ಇಡ್ತಾರೆ, ಮರವನ್ನೆಲ್ಲ ನಟ್ಟಿದ್ದಾರೆ. ಈ ಡಿವೈಡರ್ನ ಇಡುವುದು ನಾವು ಮಳೆಯನ್ನು ತೆಗೆಯುವ ಬಸೀರಕ್ಕನವರಾಗಿದೆ. ಡಿವೈಡರ್ನ ಯಾವತ್ತು ತೆಗೆದು ಅಲ್ಲಿ ಸೀದಾ ಮತ್ತೆ ಹಳೆಂಗಡಿ ಕಡೆ ನನ್ನ ಪ್ರಯಾಣವಾಯಿತು. ತುಂಬ ಸುಸ್ತಾಗ್ತಾಯಿತ್ತು. ಗೋಲ್ಡನ್ನು ಕೂತು ಅದು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದನ್ನು ಕೂತು ಮತ್ತೆ ಸೀದಾ ಹಳೆಂಗಡಿಗೆ ಬಂದೆ. ಹಳೆಂಗಡಿಯಲ್ಲಿ ಇದನ್ನು ನಿಲ್ಲಿಸಬೇಕಲ್ಲ, ಮತ್ತು ಚಪ್ಪಡಿ ಹಾಕಿದವರಿಗೆ ಇದನ್ನು ನಿಲ್ಲಿಸಬೇಕಾಗಿತ್ತು. ಹಾಗಾಗಿ ಇದನ್ನು ನಿಲ್ಲಿಸಲಿಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ. ಇದಾಗಿದೆ ಹಳೆಂಗಡಿ ಮತ್ತು ಇದಾಗಿದೆ ಹರಿಭಟ್ ಅವರ ಮೊದಲಿದ್ದ ಹರಿಭಟ್ ಆಯುರ್ವೇದಿಕ್ ಆಸ್ಪತ್ರೆ ಆಗಿತ್ತು. ಇಲ್ಲಿ ಮತ್ತೆ ಒಂದು ಚಪ್ಪಡಿಯನ್ನೆಲ್ಲ ಸಿಮೆಂಟನ್ನೆಲ್ಲ ಖಾಲಿ ಮಾಡಿಸ್ತಾ ಇದ್ದೇನೆ. ಸಿಮೆಂಟನ್ನು ಖಾಲಿ ಮಾಡುವಾಗ ಡೋರ್ ಮತ್ತೆ ಬಂದು ಅದನ್ನು ಲೋಡ್ ಮಾಡಿ ಮತ್ತೆ ಹಳೆಂಗಡಿಗೆ ಬಂದು ನಮ್ಮ ಹಳೆಂಗಡಿ ಪಾರ್ಕ್ ಆಗಿದೆ. ಇಲ್ಲೇ ನಮ್ಮ ಹರಟೆ, ಇಲ್ಲೇ ನಮ್ಮ ಜೀವನ, ಇಲ್ಲೇ ನಮ್ಮ ಇದಾಗಿದೆ ನಮ್ಮ ಪ್ರಮುಖ ಆದಾಯದ ಸ್ಥಳವೂ ಇದೆ. ಮತ್ತು ಅಲ್ಲಿಂದ ಮತ್ತೊಂದು ಫೋನ್ ಬಂತಂತ ಹೋದೆ. ಅಲ್ಲಿಂದ ಹೋಗಿ ನನ್ನ ಗಾಡಿಯ ಪರಿಸ್ಥಿತಿಯನ್ನು ಚೆನ್ನಾಗಿ ನೋಡಿದೆ. ಫುಲ್ಲು ಡಸ್ಟ್ ಇದೆ ಗಾಡಿಯಲ್ಲಿ. ಏನಂದರೆ 3 ದಿವಸ ಆಯಿತು ಗಾಡಿ ಕ್ಲೀನ್ ಮಾಡಿದೆ. ಫುಲ್ಲು ಲೋಡ್ ಹಾಕಿ ಎಲ್ಲ ಗಲೀಜಾಗಿದೆ. ಅದನ್ನು ಕ್ಲೀನ್ ಮಾಡಬೇಕಂತಿದ್ದೆ, ವಾಶ್ ಮಾಡಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ. ಇವತ್ತು ವಾಶ್ ಮಾಡಲಿಕ್ಕೆ ಇಡಬೇಕಂತಿದ್ದೇನೆ. ನೋಡಿ ಇದರ ಪರಿಸ್ಥಿತಿ ನೋಡಿ, ನಗಡ್ಬೋದು, ಯಾರನ್ನು ಹತ್ತಿಸುವಂತಿಲ್ಲ. ಆನ್ಲೈನಲ್ಲಿ ಬಾಡಿಗೆ ಹೋಗುವಂತೆ ಇಲ್ಲ. ಆ ರೀತಿ ಕಳಿಸಿದ ಬರೋದು ನೋಡ್ತಾ ಇದ್ದೀನಿ. ಫುಲ್ಲು ಬ್ಲಾಕ್ ಆಗಿದೆ. ಯಾಕಂದರೆ ನಾವು ಮೊದಲೇ ಹೇಳಿದ್ದೇವೆ ಸಿಂಗಲ್ ಲೈನ್ ಇದೆ ಅಂತ. ಹಾಗಾಗಿ ನೋಡಿ ಫುಲ್ಲು ಬ್ಲಾಕ್ ಕಾಣಿಸ್ತಾ ಇದೆ. ಹಾಗಾಗಿ ವಿಡಿಯೋ ಮಾಡಿ ನಾವು ಸಿಂಗಲ್ ಲೈನಲ್ಲಿ ಇದೇ ರೀತಿ ಬ್ಲಾಕ್ ಆಗೋದು. ಹಾಗಾಗಿ ರಾಂಗ್ ಸೈಡಲ್ಲಿ ಬರೋನು ಈ ಸೈಡಲ್ಲೇ ಬಂದೆ. ಫುಲ್ ಬ್ಲಾಕ್ ಪರಿಸ್ಥಿತಿ ನೋಡಿ ಹಳೆಂಗಡಿಯದ್ದು. 4 ರಸ್ತೆ ಕೂಡುವ ಸ್ಥಳವಾಗಿದೆ. ಇಲ್ಲಿ ಹಳೆಂಗಡಿಯಲ್ಲಿ ರಸ್ತೆ ದಾಟಲು ತುಂಬ ರಿಸ್ಕು. ಇಲ್ಲಿ 4 ಕಡೆಯನ್ನು ನೋಡಿ ರಸ್ತೆ ದಾಟಿದೆ. ತುಂಬ ಅವಘಡ ಸಂಭವಿಸಿದೆ. ಮೊನ್ನೆ ತನೊಂದು ಅವಘಡ ಸಂಭವಿಸಿದೆ, ಒಬ್ಬನ ಮರಣ ಕೂಡ ಆಗಿದೆ. ಅದಕ್ಕಾಗಿ ನೋಡಿ ಸಂಚರಿಸಬೇಕು. ಇಲ್ಲಿ ಹಳೆಂಗಡಿಯಲ್ಲಿ ಚಾಲಕರು ಮತ್ತಷ್ಟು ಜಾಗ್ರತೆಯಾಗಿರಬೇಕು. ಇಲ್ಲಿ ಬ್ಯಾರಿಕೇಡನ್ನು ಅಳವಡಿಸ್ತಾರೆ, ಆದರೆ ಏನು ಮಾಡ್ತೇವೆ, ರಾತ್ರಿ ಹೊತ್ತಲ್ಲಿ ಹೇಳೋಕ್ಕಾಗಲ್ಲ. ನಾವು ಚಾಲಕರನ್ನು ದೂರಿ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ನ್ಯಾಷನಲ್ ಹೈವೇಲಿ ಎಲ್ಲರೂ ಗಾಡಿ ಓಡಿಸ್ತಾನೆ ಹೋಗೋದು. ಚಾಲಕರನ್ನು ದೂರಲೇಬಾರದು. ಯಾಕೆಂದರೆ ನ್ಯಾಷನಲ್ ಹೈವೇ ದಾಟುವಾಗ ನಾವು ನೋಡಬೇಕು, ಒಂದು ಸಿಗ್ನಲ್ ಕೊಡಬೇಕು. ಓಡೋದಾದರೆ ಕರೆಕ್ಟಾಗಿ ಹೋಗಬೇಕು, ನಾವು ನೋಡಿ ಓಡಬೇಕು. ನೋಡಿ ಅಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗಿ ಹೋಗಿದೆ ರಸ್ತೆ. ಹಾಗಾಗಿ ನಾನು ಅಲ್ಲಿ ವೇಟ್ ಮಾಡ್ತಾ ನಿಂತೆ. ಮತ್ತೊಂದು ಕರೆ ಬಂದಿತ್ತು, ಅದನ್ನು ಸ್ವೀಕರಿಸಿದೆ. ಆ ಕರೆಗೆ ಸ್ಪಂದಿಸಲಿಕ್ಕೆ ಬೇಗ ಸಾಧ್ಯ ಆಗ್ತಿಲ್ಲ, ಯಾಕೆಂದರೆ ಫುಲ್ಲು ಬ್ಲಾಕ್ ಆಗಿದೆ. ನೋಡಿ ಹಳೆಂಗಡಿ ಪರಿಸ್ಥಿತಿ. ಅದರ ನಡುವಿನಲ್ಲಿ ಒಂದು ಆಂಬುಲೆನ್ಸ್ ಸಿಕ್ಕಿ ಬಂದಿದೆ. ಅದು ಕಾಣಿಸ್ತಾ ಇಲ್ಲ ಆಂಬುಲೆನ್ಸ್ ವಿಡಿಯೋದಲ್ಲಿ, ಆದರೂ ಆಂಬುಲೆನ್ಸ್ ಸೈರನ್ ಕೇಳ್ತಾ ಇದೆ. ನೋಡಿ ರಸ್ತೆ ಬ್ಲಾಕ್ ಯಾರೂ ಮಾಡಬೇಡಿ ದಯವಿಟ್ಟು. ಯಾವುದೇ ಕಾರ್ಯಕ್ರಮ ಆಗಿರುವಾಗ ರಸ್ತೆ ಬ್ಲಾಕ್ ಮಾಡಿದರೆ ಆಂಬುಲೆನ್ಸ್ಗಳು ಆಂಬುಲೆನ್ಸ್ ಲೈಟ್ ಕಾಣ್ತಾ ಇದೆಯಲ್ಲ, ಆಂಬುಲೆನ್ಸ್ಗಳು ಸಂಚರಿಸಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಇನ್ನೊಬ್ಬರ ಜೀವನ ರಕ್ಷಿಸುವುದು ನಮ್ಮ ಜವಾಬ್ದಾರಿ. ನೋಡಿ ಇದು ಬ್ಲಾಕ್ ಬೇಕಂತ ಮಾಡಿದ್ದಲ್ಲ, ಇದು ಕಾಮಗಾರಿ ನಡೀತಿರೋದು ಬ್ಲಾಕ್ ಆಗಿದ್ದು. ಆದರೂ ಒಂದು ಆಂಬುಲೆನ್ಸ್ಗೊಂದು ಸಮಸ್ಯೆ ಆಯ್ತು. ನೋಡಿದ್ದೆ ಆಂಬುಲೆನ್ಸ್ ಸೈರನ್ ಕೇಳಿಸ್ತಾ ಇತ್ತು. ಒಂದು ಟೂರಿಸ್ಟ್ ಗಾಡಿಯನ್ನು ಜಾಗ ಬಿಟ್ಟು ಕೊಟ್ಟ, ಜಾಗ ಬಿಟ್ಟು ಕೊಟ್ಟು ಇದಾಗಿ ಹಳೆಂಗಡಿಯಲ್ಲಿ ಕ್ರಾಸ್ ಮಾಡೋ ಪರಿಸ್ಥಿತಿ ನೋಡಿ ಹಳೆಂಗಡಿಯದ್ದು.
ಕಷ್ಟ ಆಗುತ್ತೆ. ಹಳೆಂಗಡಿ ಕ್ರಾಸ್ ಮಾಡಿದ್ರೆ ಅಷ್ಟೊಂದು ಸುಲಭದ ಕೆಲಸ ಏನಲ್ಲ. ಹಳೆಂಗಡಿ ಅಂದರೆ ಈಗ ಬೆಳೆಯುತ್ತಿರೋ ಪೇಟೆಯಾಗಿದೆ. ಮುಖದಲ್ಲಿ ಸರ್ವಿಸ್ ರಸ್ತೆ ಇದೆ, ಮುಲ್ಕಿಯಲ್ಲಿ ಸರ್ವಿಸ್ ರಸ್ತೆ ಇದೆ, ಆದರೆ ಹಳೆಂಗಡಿಯಲ್ಲಿ ಸರ್ವಿಸ್ ರಸ್ತೆ ಇಲ್ಲ. ಇದು ಪ್ರಮುಖ ಸಮಸ್ಯೆಯಾಗಿದೆ ಹಳೆಂಗಡಿಯಲ್ಲಿ. ಯಾರಾದರೂ NH ಅವರಿಗೆ ವಿಡಿಯೋ ಮುಟ್ಟಿಸಿದಾಗ ಇಟ್ಟಿಸಿ ಅಥವಾ NH ಅವರಿಗೆ ಈ ಮಾಹಿತಿಯನ್ನು ನೀಡಿದಾಗ ನಿಮ್ಮ ಮನವಿಯನ್ನು ನೀಡ್ಬೋದು. ಇದರಲ್ಲಿ ಸರ್ವಿಸ್ ರಸ್ತೆ ಅನಿವಾರ್ಯ. ನಂತರ ಮತ್ತೊಂದು ಬಾಡಿಗೆ ಬಂದಿದ್ದಾಗ ಹೋದೆ, ಈ ನೋಡಿ ಈಚರಲ್ಲಿ ಲೋಡ್ ಮಾಡ್ತದೆ. ಕಾರ್ಮಿಕರ ಕಷ್ಟವನ್ನು ನೋಡಿ, ನಾವು ಮೊದಲೇ ಹೇಳಿದಲ್ಲ ಗಂಡಸರ ಕಷ್ಟ. ಇದು ಲೋಡ್ ಮಾಡಿದ ನಂತರ ನಮ್ಮ ಒಂದು ಉತ್ತರ ಭಾರತ ಮೂಲದವರು ನಮ್ಮ ಗಾಡಿಗೆ ಇದು ಮಾಡ್ತದೆ. ಇದು ಈ ಕಟ್ಟಿಗೆ ನಾವು ಬೊಂಬೆ ಘಾಟ್ ಅಂತ ಇದು ಲಾರಿ ಮಾಡ್ತದೆ ಕಟ್ಟಾಗಿದ್ದು. ಅದರ ನಂತರ ಮತ್ತೊಂದು ಮರಳು ಲೋಡ್ ಇತ್ತು. ಮರಳು ಲೋಡನ್ನು ಮಾಡಲಿಕ್ಕೆ ಹೋದೆ. ಮರಳು ಲೋಡೆಲ್ಲ ಆಯಿತು. ಹೋಗಿ ಅನ್ಲೋಡ್ ಮಾಡಿ ಸೇರಿದೆ. ನಂತರ ರೈಲಿನ ಬೇಗ 120 ಕಿಲೋಮೀಟರ್ ವೇಗದಲ್ಲಿ ಬಹು ದೊಡ್ಡ ಸಮಸ್ಯೆ ಅಂದರೆ ಈ ರೈಲ್ವೆ ಗೇಟ್ ಆಗಿದೆ. ಈ ರೈಲ್ವೆ ಗೇಟ್ನಲ್ಲಿ ಇದರಲ್ಲಿ ಸಾಲುಗಟ್ಟಲೆ ವಾಹನ ನಿಂತಿರುತ್ತದೆ. ಅದರ ನಂತರ ಹಳೆಂಗಡಿಗೆ ಬಂದೆ. ಹಳೆಂಗಡಿಗೆ ಬಂದು ಮತ್ತೊಂದು ಫೋನ್ ಬಂತು. ಹಾಗಾಗಿ ಆ ಬಾಡಿಗೆ ಮಾಡಿಕೊಳ್ಳೋದು. ಯಾಕೆಂದರೆ ಈಗ ಸೀಸನಲ್ಲಿ ಬೆಳಿಗ್ಗೆ ಬಂತು. ಹಾಗಾಗಿ ಸೀಸನಲ್ಲಿ ನೋಡಬೇಕು. ಯಾರ್ದೆಲ್ಲ ಕರೆ ಬರ್ತದೆ ಅದನ್ನು ಸ್ಪಂದಿಸಲೇಬೇಕು. ಸ್ಪಂದಿಸದಿದ್ದರೆ ವ್ಯರ್ಥ. ಮಳೆಗಾಲದಲ್ಲಿ ಏನೂ ಇರುವುದಿಲ್ಲ ಆಟೋ ಬಾಡಿಗೆ. ಆಟೋದಲ್ಲಿ ಮಳೆಗಾಲದಲ್ಲಿ ಇದೆ ಪಟ್ಟಂಗ ಓಡಿದೆ ನಮ್ಮ ಕೆಲಸ ಆಗಿತ್ತು ಪಾರ್ಕಲ್ಲಿ ಹೋಗಿ. ಆವಾಗ ನಮಗೆ ಸೀಸನ್ ಇಲ್ಲ. ಈಗ ಸೀಸನ್ ಆಗಿದೆ. ಇದೊಂದು 2 ತಿಂಗಳು ಬಂದದ್ದು ನಮಗೆ ಲಾಭದಾಯಕವಾಗಿದೆ. ಇದು ಹಳೆಂಗಡಿ ಒಳೆಪೇಟೆ ರಸ್ತೆ. ಇಲ್ಲಿ ಬ್ಲಾಕ್ ಆಗೋದು ಸರ್ವೇ ಸಾಮಾನ್ಯ. ಏಕೆಂದರೆ ಈ ಮಾತಾ ರೆಸಿಡೆನ್ಸಿ ಹತ್ತಿರ ಅಂಗಡಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದೇ ರಸ್ತೆ ಬದಿಯಲ್ಲೇ ಪಾರ್ಕಿಂಗ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಬ್ಲಾಕ್ ಆಗೋದು ಸರ್ವೇ ಸಾಮಾನ್ಯ. ನನ್ನ ಅಭ್ಯಾಸ ಕಾರ್ನವರು ಬಂದರೆ ನಮ್ಮ ದೊಡ್ಡ ಸಮಸ್ಯೆ. ಈ ರಸ್ತೆ ಸೈಡ್ ಬದಿಗಳಲ್ಲಿ ಡಾಮರಿನ ಕೆಳಗಡೆ ಮಣ್ಣನ್ನು ಹಾಕಲಿಲ್ಲ. ಹಾಗಾಗಿ ಇಲ್ಲಿ ಯಾರು ಇಳಿಸಲು ಹೋಗುವುದಿಲ್ಲ. ಇಳಿಸಿದರೆ ಮೇಲೆ ಹತ್ತಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಟೈರಿಗೆ ಪೆಟ್ರೋಲ್ ಇರ್ತದೆ ಅಂತ. ಹಾಗಾಗಿ ಯಾರೂ ಇಳಿಸುವುದಿಲ್ಲ. ಇದರ ಬಗ್ಗೆ ಒಂದು ಗಮನ ಹರಿಸಿದ್ದೆ ಯಾರಾದರೂ ಉತ್ತಮವಾಗಿತ್ತು. ಈ ರಸ್ತೆಯಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಈ ರಸ್ತೆಯಲ್ಲಿ ಕೆಲವೊಮ್ಮೆ ಬ್ಲಾಕ್ ಆಗುತ್ತೆ. ಇಲ್ಲಿ ದೊಡ್ಡ ವಾಹನಗಳೆಲ್ಲ ಸಂಚರಿಸುತ್ತೆ. ಅಂಗಡಿಗೆ ಬರುವ ಸಾಮಾನುಗಳು, ಫ್ಯಾಕ್ಟ್ರಿಗೆ ಹೋಗುವ ಸಾಮಾನುಗಳು ಇದೆಲ್ಲ ಸಂಚರಿಸ್ತಾ ಇರುತ್ತೆ. ಈ ರಸ್ತೆಯ ಬಗ್ಗೆ ಒಂದು ಗಮನ ಹರಿಸಿದರೆ ತುಂಬ ಉತ್ತಮವಾಗಿತ್ತು. ಈ ವಿಡಿಯೋನ ಅವರಿಗಿಂತ ಶೇರ್ ಮಾಡಿ ನೋಡಿ. ಈ ರಸ್ತೆಯನ್ನು ಮಾಡೋದಾದ್ರೆ ಮಾಡ್ತೀವಿ. ಇದು ನಮ್ಮೂರ ಹಳೆಂಗಡಿಯಾಗಿದೆ. ಇದರ ಸೊಬಗನ್ನು ನೋಡಿ ಇದು ಹಳೆಂಗಡಿಯಾಗಿದೆ. ಇದು ನಮ್ಮ ಅಕ್ಕಿಯ ಮೇಲೆ ಹಳೆಂಗಡಿಯಾಗಿದೆ. ಇದು ಹಳೆಂಗಡಿಯ ರಸ್ತೆ ಹರಿಕಟ್ಟು ರಸ್ತೆಯಾಗಿದೆ. ಇದರಿಂದ ನೇರವಾಗಿ ಹೋದರೆ ಸಂತೆಕಟ್ಟೆಗೆ ಹೋಗುತ್ತೆ. ಎಡಬದಿಗೆ ತಿರುಗಿದರೆ ಬೀಚಿಗೆ ಹೋಗುತ್ತೆ. ಸಸಿಟ್ಟು ಬೀಚಿಗೆ ಹೋಗುವ ರಸ್ತೆಯಾಗಿದೆ ಇದು. ಬೀಚ್ ನಾವೀಗ ಹೋಗುದು ಈ ರಸ್ತೆಯ ಸೊಬಗನ್ನು ನೋಡಿ ಹೇಗಿದೆ ಅಂತ. ಆ ಕಡೆ ಈ ಕಡೆ ಮರಗಳೆಲ್ಲ, ತೆಂಗಿನ ಮರಗಳೆಲ್ಲ ಕೂಡಿದೆ. ಇದೊಂದು ಸುಂದರವಾಗಿ ಇದೆ. ಹಳ್ಳಿಯೊಂದರೆ ಎಲ್ಲರೂ ಇಷ್ಟಪಟ್ಟಿದ್ದಕ್ಕಾಗಿ ಹಳ್ಳಿಯಲ್ಲಿ ಆರೋಗ್ಯ ಜಾಸ್ತಿ. ಈಗ ಹಳೆಂಗಡಿಯಲ್ಲಿ ಅಷ್ಟೊಂದು ಆರೋಗ್ಯ ಇಲ್ಲ ಇರ್ಬೋದು, ಮರಗಳೆಲ್ಲ ಕಡಿಮೆ ಆಗಿದೆ. ಆದರೂ ಹಳ್ಳಿಯಲ್ಲಿ ಆರೋಗ್ಯ ಜಾಸ್ತಿ. ಇದು ಕದಿಕೆ, ಇಲ್ಲಿ ಹೆಸರು ಕೆಳಗಿನ ಕದಿಕೆ ಅಂತ ಹೇಳ್ತೀವಿ ನಾವು. ಇದು ಹಳೆಂಗಡಿಯ ಕೆಳಗಿನ ಕದಿಕೆ ಅಂತ ಹೇಳ್ತೀವಿ. ರಸ್ತೆ ಕಿರಿದಾಗಿದೆ. ಸಸಿದ್ದು ಬೀಚು ಕಾರ್ನಲ್ಲಿ ಬರುವವರು ಈ ರಸ್ತೆಯಲ್ಲಿ ಸಂಚರಿಸಬಹುದು. ಆದರೆ ಬಸ್ಸಲ್ಲಿ ಬರುವವರು ಈ ರಸ್ತೆಯಲ್ಲಿ ಸಂಚರಿಸಬಾರ್ದು. ಯಾಕಂದರೆ ಈ ರಸ್ತೆ ಕಿರಿದಾದ ರಸ್ತೆಯಾಗಿದೆ. ಮುಂದೆ ಒಂದು ವಾಹನ ಬಂದರೆ ಈ ರಸ್ತೆಯಲ್ಲಿ ಸೈಡ್ ನಿಲ್ಲಲು ಸಾಧ್ಯ ಇಲ್ಲ. ಸೈಡ್ ನಿಲ್ಲಲು ಸಾಧ್ಯ ಆಗುವುದಿಲ್ಲ. ಇಲ್ಲಿಂದ ಸಸಿದ್ದು ಬಾಡಿಗೆ ಬಂತು. ಹಾಗೆ ಸಸಿದ್ದು ಬಾಡಿ ಹೋಗ್ತೀವಿ. ಅವರ ಹತ್ರ ಮಾತಾಡ್ತಾ ಹೋಗಿ ಹೇಗಿದೆ ಬಿಸಿಲು ಅಂತ ಕೇಳಿತ್ತು. ಕಲಿಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಇದು ವಿಷಯ ಎಲ್ಲ ಮಾತಾಡ್ತಾ ಮಾತಾಡ್ತಾ ತುಂಬ ಒಳ್ಳೆಯ ವ್ಯಕ್ತಿಯಾಗಿತ್ತು. ಒಂದು ಅಜ್ಜಿ ಮತ್ತೊಂದು ಅವರ ಮಗಳು ಆಗಿದ್ದು ಮಾತಾಡ್ತಾ ಹೋಗಿದ್ದೇವೆ. ಇಲ್ಲಿಯ ಹೆಸರು ಕೂಡ ಕದಿಕೆ ಅಂತಲೇ ಹೇಳುತ್ತೇವೆ. ಇಲ್ಲಿ ಕೆಲವು ಮೂಲಸ್ಥಾನಗಳಿವೆ. ಇಂಗಲಾಯ ಮೂಲಸ್ಥಾನ, ಸಾಲಿಯಾನ್ ಮೂಲಸ್ಥಾನ, ಹಾಗೆ ಸುವರ್ಣ ಮೂಲಸ್ಥಾನ, ಇದು ಮೂಲಸ್ಥಾನಗಳಿವೆ. ಇದು ಕದಿಕೆಯಾಗಿದೆ. ಹಳೆಂಗಡಿಯಿಂದ 1.5 ಕಿಲೋಮೀಟರ್ ದೂರದಲ್ಲಿರುವ ಪ್ರದೇಶವಾಗಿದೆ. ಇದು ಕೆಳಗಿನ ಕದಿಕೆ. ಇಲ್ಲಿಂದ ನೇರವಾಗಿ ಹೋದರೆ ಸಸಿದ್ದಿಗೆ ಹೋಗುತ್ತೆ. ಅಲ್ಲಿಂದ ಮಿಡ್ಲಲ್ಲಿಂದು ಭಂಡಾರ ಮನೆ ಹತ್ತಿರ ರೈಟಿಗೆ ತೆಗಿಬೇಕು. ರೈಟಿಗೆ ತೆಗೆದರೆ ಕೆಳಗಿನ ಮಸೀದಿಗೆ ಹೋಗುತ್ತೆ. ಹಳೆಯ ಕಾಲದ ಪುರಾತನ ಮಸೀದಿ. ನಾನು ವಿಡಿಯೋ ಮಾಡಿದ್ದೆ, ಶಾರ್ಟ್ಸ್ ಹಾಕಿದ್ದೆ. ಆದರೆ ನಮಗೆ ಅದು ಕ್ಲಿಯರಾಗಿ ತೆಗಿಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ನಮ್ಮಲ್ಲಿ ಅಷ್ಟೊಂದು ಅನುಕೂಲತೆಗಳಿಲ್ಲ. ಆ ರಸ್ತೆ ಇದಾಗಿದೆ. ಇದನ್ನ ಹೇಳಿದ್ದಲ್ಲ, ಕೆಳಗಿನ ಕಟ್ಟಿಗೆ ಹೋಗೋ ರಸ್ತೆ ಆಗಿದೆ. ಮಸೀದಿಗೆ ಹೋಗೋ ರಸ್ತೆ ಅದು. ಇದು ರೈಟಿಗೆ ಹೋದರೆ ಕೆಳಗಿನ ಮಸೀದಿಗೆ ಹೋಗೋ ರಸ್ತೆ ಆಗಿದೆ. ಇಲ್ಲಿ ಸುಮಾರು ನಾವು 70-60 ಹೀಗೆ ಬಾಡಿಗೆ ತೆಗಿತೇವೆ. ಕೆಲವರು 60 ಕೊಡ್ತಾರೆ, ಕೆಲವರು 70 ರೂಪಾಯಿ ಕೂಡ ಕೊಡ್ತಾರೆ. ಇಲ್ಲಿಂದ ಸೀದಾ ಮತ್ತೆ ಅದು ಇದು ನದಿಯ ಹತ್ತಿರ ಇರುವ ರಸ್ತೆಯಾಗಿದೆ. ಈ ನದಿಗೆ
ಸೇತುವೆ ನಿರ್ಮಾಣವಾಗುವ ನಾವೆಲ್ಲ ನಗಾಡ್ತಿದ್ದೀವಿ, ಈ ನದಿಗೆ ಹೇಗೆ ಸೇತುವೆ ನಿರ್ಮಿಸ್ತಾರೆ ಅಂದರೆ ಇಂಜಿನಿಯರ್ಗಳ ತಲೆ ಮತ್ತಷ್ಟು ಬಿಗಿಯಾಗಿತ್ತು. ಈ ನದಿಯ ಬದಿಯಲ್ಲೆಲ್ಲ ಕಾಂಡ್ಲ ಮರವನ್ನು ನೆಟ್ಟಿದ್ದಾರೆ. ಈ ಕಾಂಡ್ಲ ಮರ ನಡೆಯುವಾಗ ನಾನು ಹೋಗ್ತಾ ಇದ್ದೆ. ಕಾಂಡ್ಲ ಮರ 2010 ನನಗೆ ಸರಿಯಾದರೆ 2010-11 ಸಮಯದಲ್ಲಿ ಕಾಂಡ್ಲ ಮರಗಳನ್ನೆಲ್ಲ ತುಂಬ ನೆಡ್ತಾಯಿದ್ರು. ಆಗ ಸ್ಥಳೀಯರ ತುಂಬ ವಿರೋಧ ಇತ್ತು. ಏಕಂತ ಗೊತ್ತಿಲ್ಲ ಕಾಂಡ್ಲ ಮರದಲ್ಲಿ ಏನಾಗಿತ್ತು ಅಂತ. ಅದು ನದಿ ಮಾತ್ರ ಕಿರಿದಾಗಿದೆ ಈಗ ಅದು ಮೊದಲಿಗಿಂತ. ನೀವು ಬಂದಾಗ ಯಾವತ್ತು ಸಸಿಗಳಿಗೆ ಭೇಟಿ ನೀಡುವಾಗ ಸಸಿಗೆ ಬ್ರಿಡ್ಜ್ ಇದೆ ಅಲ್ಲ, ಈ ಬ್ರಿಡ್ಜ್ ಆಗಿದೆ. ಈ ಬ್ರಿಡ್ಜ್ ಹತ್ರ ನೋಡಿ, ಬ್ರಿಡ್ಜಿನ ಎಡಬದಿಯಲ್ಲಿ ಬಲಬದಿಯಲ್ಲಿ ನೋಡಿ, ನದಿ ಕಿರಿದಾಗ್ತಾ ಬರ್ತದೆ. ಕಾಂಡ್ಲ ಮರದ ನನ್ನ ಪ್ರಕಾರ ವೈಜ್ಞಾನಿಕವಾಗಿ ಏನಂತ ಗೊತ್ತಿಲ್ಲ, ಆದರೆ ನಾವು ನೋಡುವ ಪ್ರಕಾರ ನೋಡುವಾಗ ಇದೊಂದು ನದಿಯನ್ನು ಕಿರಿದಾಗಿ ಮಾಡುತ್ತಾ ಅಂತ ನನ್ನೊಂದು ಅಭಿಪ್ರಾಯ ಕಾಣ್ತಾ ಇದೆ. ಇದರ ಬಗ್ಗೆ ಯಾರಿಗಾದರೂ ತಿಳಿದಿದೆ ಇದು ಕಮೆಂಟ್ ಮಾಡಿ, ಅಥವಾ ನನಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿ. ಇದಾಗಿದೆ ಕಟ್ಟಿಗೆ ಬ್ರಿಡ್ಜಲ್ಲಿ ತುಂಬ ವೀಡಿಯೋ ಶೂಟಿಂಗ್ ಮಾಡಲಿಕ್ಕೆಲ್ಲ ಬರ್ತಾನೆ. ಒಳ್ಳೆಯ ವ್ಯೂ ಪಾಯಿಂಟ್ ಇರುವ ರಸ್ತೆ ಆಗಿದೆ. ಈ ರಸ್ತೆಯಲ್ಲಿ ಹಂಸ ಇರೋದು ಇದಾಗಿದೆ. ಇದು ಈ ರಸ್ತೆಯ 2ನೇ ಹಂಸ ಆಗಿದೆ. ಈ ರಸ್ತೆಯಲ್ಲಿ ಅಷ್ಟೊಂದು ಹಂಸಿಲ್ಲ, ಆದರೂ ಉತ್ತಮವಾಗಿದೆ. ಈ ರಸ್ತೆ 2ನೇ ಹಂಸ ಇದಾಗಿದೆ. ಇಲ್ಲಿಗೆ ಎಲ್ಲಿಗೂ ಸಸಿ ಇತ್ತು. ಇಲ್ಲಿಗೆ ನಾವು ಸುಮಾರು 70 ರೂಪಾಯಿ 80 ರೂಪಾಯಿ ಹೀಗೆ ಬಾಡಿಗೆ ತೆಗಿತೇವೆ. 30 ರೂಪಾಯಿ, ಕೆಲವರು 60 ರೂಪಾಯಿ ಕೊಡ್ತಾರೆ. ನಾವು ಸುಮ್ಮನೆ ಬರ್ತೇವೆ, ಚಾಲಕರೆಲ್ಲ ನಾವು ಯಾವುದು ಮಾತಾಡಿದೆ. ಇಲ್ಲಿ ಬಾಡಿಗೆ ನಾವು ಕೆಲವರು ಕೇಳ್ತಾರೆ ಮೀಟ್ರ್ ಬಾಡಿಗೆಯಲ್ಲಿ ಹೋಗಬಾರ್ದು ಅಂತ. ಇಲ್ಲಿ ಬಾಡಿಗೆ ಹೋಗೋದು ಮಾತ್ರ, ರಿಟರ್ನ್ ಬರುವಾಗ ಬಾಡಿಗೆ ಇರೋದಿಲ್ಲ. ಮತ್ತೊಂದು ಅಂಶ ಆಗಿದೆ ಇದು 2ನೇದ್ದು. ರಿಟರ್ನ್ ಬರುವಾಗ ನಮಗೆ ನೀಡುವುದು ಕಾಲಿನ ಕೇವಲ 10 ರೂಪಾಯಿ ಸರ್ವಿಸ್ ಆಗಿದೆ ನಮಗೆ ರಿಟರ್ನ್ ಬರುವಾಗ. ಹಾಗಾಗಿ ನಮ್ಮ ಬಾಡಿಗೆ 1.5 ಬಾಡಿಗೆ ಆಗಿದೆ. ಅಲ್ಲಿ ಸೀದಾ ಸಫಿಗೆ ಅವರನ್ನು ಮಾತಾಡ್ತಾ ಹೋದೆ ಪ್ಯಾಸೆಂಜರ್ ಹತ್ರ. ತುಂಬ ಕಥೆಗಳನ್ನೆಲ್ಲ ಹೇಳಿದರು. ಹೀಗೆ ಮೊದಲೆಲ್ಲ ಬೇಕಿತ್ತು ನಮ್ಮ ಕ್ಲೈಮೇಟ್ ಹೀಗೆ ಹೇಗಾಗಿದೆ ಅಂತ. ಇದೊಂದು ಎಲೆಕ್ಟ್ರಿಕ್ ಗಾಡಿ ಆಗಿದೆ, ಇದು ಪಾಸ್ ಆಗೋದು ನೀವು ನೋಡಿದ್ದೇವೆ. ಇವರಂದರೆ ನನಗೆ ತುಂಬ ಇಷ್ಟ. ಇವರೊಂದು ನಮ್ಮ ಜ್ಞಾನದ ಭಂಡಾರ ಹೇಳ್ಬೋದು ನಮ್ಮ ಆಟೋದಲ್ಲಿರುವ ಸರಳ ಸಜ್ಜನಿಕೆಯ ವ್ಯಕ್ತಿ. ಆದರೂ ಇವರು ಒಳ್ಳೆ ನಿಮಗೆ ಬೇಕಾದ ಮಾಹಿತಿಗಳನ್ನ ನೀಡ್ತಾರೆ. ಯಾರಿಂದಲೂ ಬಾಡಿಗೆಯಲ್ಲಿ ಒಂದಷ್ಟು ದರೋಡೆ ಮಾಡಲ್ಲ. ಎರಡನೇದಾಗಿ ಇವರ ಸೇವೆಯೂ ಆಗಿದೆ, ಪರ್ಫೆಕ್ಟ್ ಆ್ಯಂಡ್ ಕ್ಲೀನ್. ಇವರು ವಾಹನದ ದಕ್ಷತೆ ನೋಡಿದರೆ, ಒಂದು ಕ್ಲೀನ್ನೆಸ್ ನೋಡಿದರೆ ಅಷ್ಟೊಂದು ಕ್ಲೀನ್ ಆಗಿದೆ. ಇವರು ಒಂದೇ ಟೂ ಸ್ಟಾಕ್ ವಾಹನದಲ್ಲಿ 20 ವರ್ಷಗಳನ್ನು ಓಡಿಸಿದವರಾಗಿ, 20 ವರ್ಷ ಒಂದೇ ಟೂ ಸ್ಟಾಕ್ ವಾಹನ ಓಡಿಸಿದವರಾಗಿ. ಒಂದೇ ಒಂದು ಅಪಘಾತ ಇರಲಿಲ್ಲ. ಒಮ್ಮೆ ಹಿಂದಿನಲ್ಲಿ ಅವನದೇ ತಪ್ಪಿಂದ ಬಂದು ಅವರ ಗಾಡಿ ವಾಹನಕ್ಕೆ ಗುದ್ದಿದ್ದಾನೆ ಹೊರತು ಇವರಾಗಿ ಅಪಘಾತವನ್ನು ಇನ್ಸೂರೆನ್ಸ್ ಕಡಿಮೆ ಆಗೋದು ಒಂದು ವಾಹನ ಆಗಿತ್ತು. ಇದು ಸಸಿ ಕ್ಲೀನರ್ ರಸ್ತೆಯಾಗಿದೆ. ಸಸಿ ಟೆಂಪಲ್ಗೆ ಹೋಗೋ ರೋಡ್ ಆಗಿದೆ. ಈ ರಸ್ತೆ ತುಂಬ ಕಿರಿದಾಗಿತ್ತು. ಈ ಸಲ ಬ್ರಹ್ಮಕಲೋತ್ಸವ ಸಮಯದಲ್ಲಿ ಸ್ವಲ್ಪ ಹಿರಿದಾಗಿಸ್ತಾರೆ. ಇದು ಸಸಿ ಟೆಂಪಲ್ ಆಗಿದೆ. ಸಸಿ ಟೆಂಪಲ್ಗಿಂತ ಸ್ವಲ್ಪ ಮುಂದೆ ಹೋಗುವಾಗ ರಸ್ತೆಯನ್ನು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಕಾಂಕ್ರೀಟೀಕರಣ ಮಾಡಿ ಆ ಕಡೆ ಎಡಬದಿಗೆ ತಿರುಗಿಸಿಕೊಟ್ಟಿದ್ದಾರೆ. ತುಂಬ ಉತ್ತಮ ಕಾಂಕ್ರೀಟೀಕರಣ ಮಾಡಿದ್ದಾರೆ. ಕಾಂಕ್ರೀಟ್ ರಸ್ತೆ ಅಂದರೆ ನನಗೆ ಸ್ವಲ್ಪ ಅಲರ್ಜಿ, ಆದರೂ ಹೋಗಲೇಬೇಕಲ್ಲ. ಏಕೆಂದರೆ ಅದರಲ್ಲಿ ಟೈರ್ ಮೈಲೇಜ್ ಇಲ್ಲ, ವೀಲ್ ಬೇರಿಂಗ್ಗೆ ಪೆಟ್ಟು ಬೀಳುತ್ತೆ. ಅದಷ್ಟು ಮಾತ್ರ ನಮ್ಮ ಪಿನ್ ಬೇರಿಂಗ್ ಸಸ್ಪೆನ್ಷನ್ಗೆ ತುಂಬ ಪೆಟ್ಟು ಬೀಳುತ್ತೆ. ಹಾಗೆ ಅವ್ರ ಹತ್ರ ಮಾತಾಡ್ತಾ ಹೋದೆ. ಹಾಗೆ ಅವರನ್ನು ಇಲ್ಲಿ ಬಿಟ್ಟು ಡ್ರಾಪ್ ಮಾಡಲಿಕ್ಕೆ ಸ್ವಲ್ಪ ಮುಂದೆ ಹೋಗುವ ಅಂತ. ಹಾಗಾಗಿ ಹೇಳಿದರು ಹೇಗಿದೆ ಬಾಡಿಗೆಲ್ಲ ಅಂತ ಕೇಳಿದ್ರು. ಅವರನ್ನು ಡ್ರಾಪ್ ಮಾಡಿ ಸೀದಾ ಬಂದೆ. ಇದು ಕಲಿಕೆಯಲ್ಲಿ ಇಲ್ಲಿಂದ ಬಾಡಿಗೆ 2 ಜನ ನಿಂತಿದ್ದರು. ಅವರನ್ನು ಪಿಕಪ್ ಮಾಡಿ ಹಳೆಂಗಡಿಗೆ ಡ್ರಾಪ್ ಮಾಡಿದೆ. ಹಳೆಂಗಡಿ ಡ್ರಾಪ್ ಮಾಡಿದ ನಂತರ ಸೀದಾ ಆ ಬಾಡಿಗೆಯನ್ನು ಚೇರ್ ಮತ್ತು ಟೇಬಲ್ ತಗೊಂಡೋಗೋ ಬಾಡಿಗೆ. ಚೇರ್ ಮತ್ತು ಟೇಬಲನ್ನು ಹಾಕಿದೆ. ಚೇರ್ ಮತ್ತು ಟೇಬಲನ್ನು ಹಾಕಿ ಅವರ ಹತ್ರ ಮಾತಾಡ್ತಾ ಸೀದಾ ಹಳೆಂಗಡಿ ಕಡೆ ಮತ್ತೆ ನಮ್ಮ ಪ್ರಯಾಣ ಬೆಳೆಯಿತು. ನಾವು ವಾಹನದಲ್ಲಿರುವಾಗ ಯಾವತ್ತೂ ಚಪ್ಪಲಿ ಹಾಕೋದಿಲ್ಲ, ಯಾಕೆಂದರೆ ಡ್ರೈವಿಂಗ್ ಮಾಡೋಕ್ಕೆ ಚಪ್ಪಲಿ ಹಾಕೋ ಅಭ್ಯಾಸನೇ ಇಲ್ಲ. ಅದನ್ನು ಇಟ್ಟೆ ಸೀದಾ ಅಲ್ಲಿಂದ ಬಂದೆ ಬಾಡಿಗೆ. ಇದಾಗಿದೆ ಹಳೆಂಗಡಿ ರಸ್ತೆ. ಇಂಟರ್ಲಾಕ್ ರಸ್ತೆ ನಿರ್ಮಿಸುವಾಗ ನಾವು ಹೇಳಿದ್ದು ಇಂಟರ್ಲಾಕ್ ರಸ್ತೆ ಉಳಿಬಹುದಂತ, ಆದರೆ ಈಗಲೂ ಉಳಿದಿದೆ. ಇದು ಹಳೆ ಇಂಟರ್ಲಾಕ್ ರಸ್ತೆ, ಆದರೆ ಈಗಲೂ ಉಳಿದಿದೆ. ಈ ರಸ್ತೆಯ ಇದು ನೋಡಿ ಹೇಗಿದೆ ಅಂತ. ಕಾಂಕ್ರೀಟ್ ರಸ್ತೆ ಕೂಡ ಇಷ್ಟೊಂದು ಬಾಳಿಕೆ ಬರಲು ಸಾಧ್ಯವಿಲ್ಲ. ಹಳೆಂಗಡಿಯ ಇದಕ್ಕಿಂತ ಮುಂಚೆ ಇರುವ ಸ್ವಲ್ಪ ಮುಂದೆ ಇರುವ ಕಾಂಕ್ರೀಟ್ ರಸ್ತೆಯನ್ನು ತೋರಿಸ್ತೇನೆ. ಆ ರಸ್ತೆಯನ್ನು ಒಂದು ನೋಡಿ, ಇದು ಇಷ್ಟೊಂದು ಹಳೆಯ ರಸ್ತೆ, ಎಷ್ಟೊಂದು ಕಾಂಕ್ರೀಟ್ ರಸ್ತೆ ಹಳೆಯ ರಸ್ತೆ ಆಗಿದೆ. ನಂತರ ಮತ್ತೊಂದು ಬಾಡಿಗೆ ಬಂದು ಆ ಬಾಡಿಗೆಯನ್ನು ಸ್ಪಂದಿಸಿದೆ. ಆ ಬಾಡಿಗೆ ಹೊತ್ತು ಹೋಗ್ತಿರುವಾಗ ಚರಂಡಿ ತಿಪ್ಪಿಯ ವ್ಯಾಪಾರ ಇದು ತುಂಬ ಜೋರಾಗಿ ಮಾಡ್ತಾರೆ. ತಿಪ್ಪಿ ಕಿಲೋಗೆ 20 ರೂಪಾಯಿಯನ್ನು ನೀಡ್ತಾರಂತ ತಿಪ್ಪಿಯನ್ನು ಹಾಕ್ತಾ ಇದ್ದಾರೆ. ನಂತರ ಮತ್ತೊಂದು ಬಾಡಿಗೆ ಇದೆ, ಗುದ್ದಿ ಲೋಡನ್ನು ಮಾಡಿದೆ. ಇದು ನಮ್ಮೂರ ರಸ್ತೆ ಆಗಿದೆ. ಇಲ್ಲಿಗೂ ತಾರ್ ಹಾಕಿದ್ರೆ ಕಾಂಕ್ರೀಟ್ ಮಾಡೋದು ರಸ್ತೆ ಆಗಿದೆ. ಯಾರಲ್ಲಿ ಹೇಳಿ ಪ್ರಯೋಜನ ಇಲ್ಲ, ಹೇಳಿದರೆ ಹೇಳ್ತಾರೆ ಫಂಡ್ ಇಲ್ಲ ಅಂತ. ಹಾಗಾಗಿ ಏನು ಮಾಡೋದು ಸಾಧ್ಯವೇ ಇಲ್ಲ ನಮಗೆ. ನೋಡಿದವರೇನಾದರೂ ರಸ್ತೆಯನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆದರೆ ಸರಿಪಡಿಸಿ. ಇದು ನಮ್ಮೂರ ರಸ್ತೆ ಆಗಿದೆ, ಹಚ್ಚ ಹಸಿರಾಗಿರೋ ರಸ್ತೆ ಬದಿಯಾಗಿದೆ. ಈ ರಸ್ತೆಯನ್ನು ನಿರ್ಮಿಸಿ ಸುಮಾರು ನನ್ನ ಪ್ರಕಾರ 2012 ಸಮಯದಲ್ಲಿ ನಿರ್ಮಿಸಬಹುದು ಅಂತ ಕಾಣುತ್ತೆ. ಪ್ರಧಾನಮಂತ್ರಿ ಯೋಜನೆ, ಇದು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಿರ್ಮಾಣವಾದ ರಸ್ತೆ ಆಗಿದೆ.
ಇಕ್ಬಾಲ್ ಅಹ್ಮದ್ ಅವರು ನಿರ್ಮಿಸಿದ ರಸ್ತೆಯಾಗಿದೆ. ಈಗಲೂ ಸುಂದರವಾಗಿದೆ. ಇದ್ರ ಮೇಂಟೆನೆನ್ಸೇ ಇಲ್ಲ ನಿಜವಾಗ್ಲೂ. ಇಲ್ಲಿ ನೋಡಿ, ರಸ್ತೆ ಬದಿಯಲ್ಲಿದ್ದ ಮರಳುಗಳನ್ನೆಲ್ಲ ತೆಗೆಯುವ ಕಾರ್ಯವೇ ಇಲ್ಲ. ಆದರೆ ಈ ರಸ್ತೆಯಲ್ಲಿ ಅರ್ಧದಲ್ಲಿ ಕಟ್ಟಾಗಿದೆ, ಅರ್ಧದಲ್ಲಿ ಕಾಂಕ್ರೀಟ್ ಡಾಮರೀಕರಣ ನಿಂತೋಗಿದೆ. ಅದರ ನಂತರ ಇಲ್ಲಿ ಡಾಮರ್ ಇಲ್ಲ, ಮತ್ತು ಇದೇ ಕಚ್ಚಾ ರಸ್ತೆಯಾಗಿದೆ. ಈ ರಸ್ತೆಯಲ್ಲಿ ಸಂಚರಿಸಲು ತುಂಬ ಕಷ್ಟಕರ. ಮುಂದೆ ಒಂದು ಆ್ಯಕ್ಟಿವ್ ಬಂತು. ಈ ಆ್ಯಕ್ಟಿವ್ ಸೈಡ್ ಕೊಡಬೇಕಾದ್ರೆ ನಾನು ಇಡೀ ಮರಗಿಡಗಳನ್ನೆಲ್ಲ ತಾಗಿಸ್ಕೊಂಡು ಸೈಡ್ ನೀಡಬೇಕು. ಹಾಗೆ ಆ್ಯಕ್ಟಿವ್ ಅವರಿಗೆ ಸೈಡನ್ನು ನೀಡಿದೆ. ಸೈಡ್ ನೀಡಿ ಬರೋದು ಈ ರಸ್ತೆಯನ್ನು ನೋಡಿ ಒಮ್ಮೆ ಹೇಗಿದೆ ಅಂತ. ಈ ರಸ್ತೆಯ ಒಂದು ನೋಟವನ್ನೊಮ್ಮೆ ನೋಡಿ ನೀವು ಹೇಗಿದೆ ಅಂತ. ಇದರಲ್ಲಿ ಆಟೋದಲ್ಲಿ ಹೋದರೆ ಪಿನ್ ಬೇರಿಂಗ್, ವೀಲ್ ಬೇರಿಂಗ್, ಟಯರು ಮೂರಕ್ಕೂ ಪೆಟ್ಟು, ಸಂಪೂರ್ಣ ಪೆಟ್ಟು. ಹೇಳಿ ಪ್ರಯೋಜನವಿಲ್ಲ ಅದರ ವಿಷಯ. ನೋಡಿ ಈ ರಸ್ತೆ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ, ನೀವೇ ಚೆನ್ನಾಗಿ ನೋಡಿ. ಇಲ್ಲಿಂದ ಸೀದಾ ಮತ್ತೆ ಹತ್ತಿದೆ. ಇಲ್ಲಿಂದ ಆ ಬಾಡಿಗೆ ಡ್ರಾಪ್ ಮಾಡಿ ಮತ್ತೆ ಒಂದು ಬಾಡಿಗೆ ಇತ್ತು, ಆ ಬಾಡಿಗೆ ಕಾದೆ ನೋಡಿ. ಇದು ನಮ್ಮ ರಸ್ತೆಯ ಸೊಬಗಾಗಿದೆ. ಇಲ್ಲಿಂದ ಗುಜ್ರಿ ಅನ್ಲೋಡ್ ಮಾಡಿದೆ. ಅವರಿರೋದ ಕಾರಣ, ನಮ್ಮ ಪರಿಚಿತರಾದ ಕಾರಣ ನಾನೇ ಅನ್ಲೋಡ್ ಮಾಡಿದೆ. ಅಷ್ಟಾಗುವಾಗ ಹಳೆ ಅಂಗಡಿಯಲ್ಲಿ ರಸ್ತೆ ಬ್ಲಾಕ್ ಆಯಿತು. ನೋಡುವುದರಲ್ಲಿ ಲಾರಿ ಕಟ್ಟಿತ್ತು. ನಮ್ಮ ಅಶ್ರಫ್ ಅವರು ಏನು ಮಾಡಿಬಿಟ್ಟು ಬ್ಯಾರಿಕೇಡ್ ಅಂತ ರಸ್ತೆಯನ್ನು ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟರು. ಆನಂತರ ಲಾರಿಯನ್ನು ವ್ಯಾಕಮ್ ಡೌನ್ ಅಂತ ಹೇಳಿದರು. ಅಪ್ಲೈ ಫ್ರೆಂಡ್ಸ್ ಅಂತ ನೀವು ನೋಡಿ ಅಂತ ಹೇಳಿದರು. ನೋಡುವಾಗ ಹೇಳಿದ್ರು ಮುಂದೆ ವ್ಯಾಕಮ್ ಪೈಪ್ ಲೀಕ್ ಅಂತ ರಿಪೇರಿ ಮಾಡೋ ಸಾಧ್ಯತೆ. ಅಶ್ರಫ್ ಅವರು ವಾಹನಗಳನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ವಿಶಾಲ್ ಬಸ್ನ ಒಂದು ಹೆಬ್ಬೆಟ್ಟನ್ನು ರಿಪೇರಿಯನ್ನು ತೋರಿಸ್ತಾ ಇದ್ದಾರೆ. ವೀಡಿಯೋ ಮಾಡೋದನ್ನು ನೋಡಿ ಅಲ್ಲಿಂದ ಸೀದಾ ಮತ್ತೊಂದು ಬಾಡಿಗೆ ಹೋದೆ. ಈಗ ಬಾಡಿಗೆ ಬರುವಾಗ ಇಲ್ಲೊಂದು ರಸ್ತೆ ಬ್ಲಾಕ್ ಆಯಿತು. ಒಂದು ಗಾಡಿ ಅಡ್ಡ ಬಂದ ಕಾರಣ ಮತ್ತೊಂದು ಗಾಡಿ ರಿವರ್ಸ್ ಹೋದರು. ಅಲ್ಲಿಂದ ಸೀದಾ ಮತ್ತೆ ಬಾಡಿಗೆ ಹೋದೆ. ನಮ್ಮ ಜೀವನಿಗೆ ರಸ್ತೆಯಲ್ಲೇ ಹೋಗೋದು ದಿನನಿತ್ಯ. ಯಾರಾದರೂ ರಸ್ತೆಯಲ್ಲಿ ವಾಹನಗಳಲ್ಲಿ ಕೆಟ್ಟದ್ದು ಕಂಡ್ರೆ ರಪ್ಪ ಸಂಪೂರ್ಣ ನೀವು ಪಟ್ಟಣೆ ಅಂತ ಹೋಗಿ ಅವರಿಗೆ ಒಂದು ಸಹಾಯವನ್ನು ಮಾಡಿ, ಸ್ಪಂದನೆ ನೀಡಿ. ಏನಾದರೂ ನಿಮ್ಮಿಂದ ಆ ವಾಹನ ರಿಪೇರಿ ಮಾಡೋದು ಸಾಧ್ಯವಿಲ್ಲದಿದ್ದರೆ ಮೆಕ್ಯಾನಿಕ್ ನಂಬರ್ ಅದು ಸಾಧ್ಯವಿಲ್ಲದ ವಾಹನ ರಸ್ತೆಯಿಂದ ಬದಿಗೆ ತಳ್ಳಲಾದರೂ ಪ್ರಯತ್ನಿಸಿ. ಏಕೆಂದರೆ ರಸ್ತೆ ಬ್ಲಾಕ್ ಮಾಡಲು ಅವಕಾಶ ನೀಡಬೇಡಿ. ವಾಹನ ಚಾಲಕರೆಂದರೆ ಅವರನ್ನು ರೆಸ್ಪೆಕ್ಟ್ ನೀಡಿ. ನಿಮ್ಮ ಜೀವನ ರಕ್ಷಿಸಲು ವೈದ್ಯರು ಎಷ್ಟು ಪ್ರಯತ್ನಿಸುತ್ತಾರೋ ಅದೇ ರೀತಿ ವಾಹನ ಚಾಲಕರು ಆಗಿರುತ್ತಾರೆ. ಇದಾಗಿದೆ ಹಳೆಂಗಡಿಯ ರಸ್ತೆ. ಇದು ಮೊದಲು ನಿಮಗೆ ತೋರಿಸ್ತಿದ್ದೇನೆ ಹೇಗೆ ರಸ್ತೆ ಇದೆ ಅಂತ. ಹಾಗಾಗಿ ಈ ಬಾಡಿಗೆ ಹೋಗ್ತಾ ಇದ್ದೇನೆ. ಇದು ಸೀಸನ್ ಆದ ಕಾರಣ ಫುಲ್ ಬಾಡಿಗೆ ಇದೆ. ಎಲ್ಲ ಅಪಾರ ಅನುಗ್ರಹದಿಂದ ಫುಲ್ ಬಾಡಿಗೆ. ಹಾಗಾಗಿ ದುಡಿಯುವುದು ನಮ್ಮ ಕರ್ತವ್ಯ. ನಿಮಗೊಂದು ಡೈಲಾಗ್ ಗೊತ್ತಿರ್ಬೋದು, ಕನ್ನಡದಲ್ಲಿ ವಾಹನದಿಂದ ಬರೆದಿರುತ್ತದೆ, ಬಡತನ ಎಂಬ ರೋಗಕ್ಕೆ ದುಡಿಮೆ ಔಷಧಿ. ಅದರಂತೆ ನಾವು ನಡೆಯಬೇಕಾಗುತ್ತೆ. ಅದು ನಮ್ಮ ಅನಿವಾರ್ಯ ಕೂಡ ಆಗಿದೆ. ಬಡತನ ಎಂಬುದು ರೋಗ ಆಗಿದೆ, ಅದಕ್ಕೆ ದುಡಿಮೆ ಔಷಧಿಯಾಗಿದೆ. ಯಾರೊಂದು ಬೇಡುವ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಬೇಡಲೇಬಾರ್ದು. ದುಡಿದು ಗಂಜಿಯನ್ನು ತಿಂದರೂ ಪರವಾಗಿಲ್ಲ, ಬಿರಿಯಾನಿ ಬೇಡ. ಇದು ಮತ್ತು ಸಂತೆಗಟ್ಟೆ ರಸ್ತೆಯಾಗಿದೆ. ಈ ರಸ್ತೆಯನ್ನು ಎಂಡಲ್ಲಿ ನೋಡಬೇಕು. ಈ ರಸ್ತೆ ಎಂಡಿಗೆ ಹೋಗುವಾಗ ವಾಹನ ಜಂಪ್ ಥರ ಆಗಿದೆ. ಇದನ್ನು ಸರಿಪಡಿಸಲಿಲ್ಲ, ಏನು ಹುಷಾರಾಗುತ್ತಿಲ್ಲ. ಅಲ್ಲಿಂದ ಸೀದಾ ಗುಂಡಿ ಅಂತ ಹೋಗಿ, ಗುಂಡಿ ಅಂದರೆ ಸಂತೆಗಟ್ಟೆ ಮಸೀದಿ ಹತ್ತಿರ ಇರುವ ಲೆಫ್ಟಿಗೆ ಇರುವ ರಸ್ತೆಯಾಗಿದೆ ನೋಡಿ. ಇಲ್ಲಿ ಗುಂಡಿ ಅಂತ ಹೇಳಿದೆ. ಇಲ್ಲಿಗೆ 40 ರೂಪಾಯಿ, 50 ರೂಪಾಯಿ, ಅಲ್ಲಿಗೆ 60 ರೂಪಾಯಿ ಹೀಗೆಲ್ಲ ಬಾಡಿಗೆ ತೆಗಿತಾರೆ. 40 ರೂಪಾಯಿ ಬಾಡಿಗೆ ಸ್ಟಾರ್ಟಿಂಗಲ್ಲೇ ಇರುವ ಬಾಡಿಗೆ. ಇವರನ್ನು ಏನು ಮಾತಾಡಲಿಲ್ಲ, ಯಾಕಂದರೆ ಹೆಂಗಸಾಗಿತ್ತು, ಯುವತಿಯಾಗಿತ್ತು. ಇವತ್ತಿಂದ ಮಾತಾಡೋದು ಸ್ವಲ್ಪ ರಿಸ್ಕ್ ಅಂತ ಮಾತಾಡೋದು ಇಲ್ಲ. ವಯಸ್ಕರೊಂದಿಗೆ ಮಕ್ಕಳೊಂದಿಗೆ ಮಾತಾಡೋದು ಜಾಸ್ತಿ ಆಗಿದೆ. ಅವಳನ್ನು ಡ್ರಾಪ್ ಮಾಡಿದೆ, ಅವರೊಂದಿಗೆ ಬಾಡಿಗೆ ತೆಗೆದ ನಂತರ ಮತ್ತೆ ಬಾಡಿಗೆ ಒಂದು ಕರೆ ಬಂದಿತ್ತು. ಆದರೆ ಅದನ್ನು ಸ್ಪಂದಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ನಾವು ಬಾಡಿಗೆ ಹೋಗ್ತಿದ್ದ ನಂತರ ವೇಟ್ ಮಾಡಿದ್ದು ಅವರು ರೆಡಿ ಇರಲಿಲ್ಲ. ಹಾಗಾಗಿ ಆ ಬಾಡಿಗೆ ಕೈ ತಪ್ಪಿ ಹೋಯಿತು. ಅಲ್ಲಿಂದ ಸೀದಾ ಮತ್ತೆ ಬಂದೆ, ಹಳೆಂಗಡಿಗೆ ಬಂದೆ. ಹಳೆಂಗಡಿಗೆ ಬಂದ ನಂತರ ಅಲ್ಲಿಂದ ಮತ್ತೊಂದು ಬಾಡಿಗೆ ಸಿಕ್ಕಿತ್ತು. ಆ ಬಾಡಿಗೆ ಬರೋದು ಮತ್ತು ರಾಂಗ್ ಸೈಡಲ್ಲಿ ಬರುವ ಪರಿಸ್ಥಿತಿ. ಏನು ಮಾಡ್ತೀವಿ ನಾವು ಪರಿಸ್ಥಿತಿ. ಅದನ್ನು ರಾಂಗ್ ಸೈಡಲ್ಲೇ ಮೇಂಟೆನೆನ್ಸ್ ಮಾಡ್ತಾ ಬಂದು ಕೊಡಪಣಿಗೆ ಮೇಂಟೆನೆನ್ಸ್ ಮಾಡ್ತಾ ಬಂದು ಕಲ್ಲಾಪು ಕಡೆ ಇಟ್ಟಿರಬೇಕಾಗಿತ್ತು. ಇವತ್ತು ಕಲ್ಲಾಪುರ ಟೆಂಪಲಲ್ಲಿ ಏನೋ ಕಾರ್ಯಕ್ರಮ ಇದೆ, ದೊಡ್ಡ ಕಾರ್ಯಕ್ರಮ ಇರ್ತಾರೆ. ಆ ಕಾರ್ಯಕ್ರಮ ಇದೆ, ಅಲ್ಲೇನಾದರೂ ಬಗ್ಗೆ ಆಗುತ್ತೆ ಅಂತ ಉದ್ದೇಶದಿಂದ ಕಲ್ಲಾಪು ಕಡೆ ಮತ್ತೆ ಪ್ರಯಾಣ ನಡೆಸಿದೆ. ಈ ರಸ್ತೆಯಲ್ಲಿ ನೋಡಿ, ಇದು ಡಾಮರಿಂದ ಕಾಂಕ್ರೀಟಿಗೆ ಪರಿವರ್ತನೆ ಆಗಿರುವ ಅರ್ಥ. ಮತ್ತು ನೋಡಿ, ಇದೊಂದು ದೊಡ್ಡ ಗುಂಡಿಯಾಗಿದೆ. ಗುಂಡಿಯಾಗಿ ತುಂಬ ಸಮಯ ರಿಪೇರಿ ಮಾಡುವ ಪರಿಸ್ಥಿತಿ ಯಾರು ಇಲ್ಲ. ಇದಾಗಿದೆ ಕಲ್ಲಾಪು ಟೆಂಪಲ್. ಟೆಂಪಲ್ ಹತ್ರ ಇವತ್ತು ಬಾಡಿಗೆ ಕಾರ್ಯಕ್ರಮ ಹಾಗಾಗಿ ಆ ಬಾಡಿಗೆಯನ್ನು ಪಿಕಪ್ ಮಾಡಿದೆ. ಆ ಬಾಡಿಗೆಯನ್ನು ಪಿಕಪ್ ಮಾಡಿ ಸೀದಾ ಆ ಬಾಡಿಗೆಯನ್ನು ಹೋಗುವಾಗ ಮತ್ತೊಬ್ಬ ಅಲ್ಲಿ ಕರ್ತಾ ಇದ್ದರು. ಜನ ತುಂಬ ಇದ್ದರು, ಯಾರೂ ಇರಲಿಲ್ಲ. ಹಾಗಾಗಿ ಆ ಬಾಡಿಗೆಯನ್ನು ಪಿಕಪ್ ಮಾಡಿ ಕಷ್ಟ ಸುಖ ಎಲ್ಲ ಮಾತಾಡ್ತಾ ಹೋಗ್ಬೋದು. ಅದಕ್ಕೆ ಇನ್ನಷ್ಟು ಪ್ರೈವೇಟ್ 66 ಆಗಿದೆ. ಇದು ಇಲ್ಲಿ ಕಾರ್ಯಕ್ರಮದಲ್ಲಿ ಮುಗಿದಾಗಿದೆ. ಈಗ ಅಲ್ಲಿಂದ ಸೀದಾ ಮತ್ತೆ
ಹಳಂಗಿಡಿ ಹೋಗುವಾಗ ಆಶಾ ಕಾರ್ತಿಕರ್ತರು ವಾಹನವನ್ನು ನಿಲ್ಲಿಸಿ ಅವರಿಗೆ ತುಂಬ ಖುಷಿಯಾಯಿತು. ವಾಹನ ನಿಲ್ಲಿಸಿದಾಗ ತುಂಬ ಖುಷಿ. ಮತ್ತು ಯಾರಾದರೂ ರಸ್ತೆ ನಡ್ಕೊಂಡು ಹೋಗ್ತಾ ಇದ್ದರೆ ಅವರಿಗೆ ವಾಹನವನ್ನು ನಿಲ್ಲಿಸಿ ಸಹಕಾರ ಓಕೆ ಮೇಡಮ್ ಅದು ಬಾಡಿಗೆ ಅದು ಬಾಡಿಗೆ ಬಂದಿ ಅಂದಿ